ನಾನು ಮಶ್ರೂಮ್ ಕರಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ರುಬ್ಕೊಳ್ಳೋಕ್ಕೆ ಟೊಮೊಟೊ, ಈರುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ ಕಾಯಿ ತೊಗೊಂಡಿದ್ದೀನಿ. ಅದು ಒಗ್ಗರಣೆಗೆ ಗರಂ ಮಸಾಲ, ಚಿಲ್ಲಿ, ಟರ್ಮರಿಕ್ ತೊಗೊಂಡಿದ್ದೇನೆ. ಇದಕ್ಕೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಎರಡೂ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಹಾಕೋತೀನಿ. ಸ್ವಲ್ಪ ರುಬ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆನೇ ನಾನು ಬಿಸಿ ನೀರಲ್ಲಿ ಅಣಬೆನ 2 times ವಾಶ್ ಮಾಡಿ ಅದು ಟರ್ಮರಿಕ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಮಸಾಲೆನ ಒಗ್ಗರಣೆಗೆ ಹಾಕೋದು, ರುಬ್ಕೊಳ್ಳಲ್ಲ. ಈಗ ನಾನು ಅಣಬೆನ ಹಾಕ್ತಾಯಿದ್ದೀನಿ. ಮಶ್ರೂಮ್ ಹಾಕ್ತಾಯಿದ್ದೀನಿ. ಫ್ರೈ ಮಾಡಿಕೊಂಡು, ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಸೊ ಹಂಗಾಗಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಂದರೆ ಪಾಪು ಚಿಕ್ಕವಳಿದ್ದಾಳೆ, ಅವಳಿಗೂ ಕೊಡ್ಬೋದು, ತುಂಬ ಒಳ್ಳೆಯದಲ್ವ ಇದು. ಜೊತೆಗೆ ನಾನು ಮಸಾಲೆ ಐಟಮ್ಸ್ ಏನು ಇಟ್ಕೊಂಡಿದ್ದೆ, ಗರಂ ಮಸಾಲ, ಚಿಲ್ಲಿ, ಒಂಚೂರು 1/2 ಸ್ಪೂನಷ್ಟು ಚಿಕನ್ ಮಸಾಲನೂ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದು ರುಬ್ಕೊಳ್ಳೋಕೆ ಇಟ್ಕೊಂಡಿದ್ದಲ್ಲ, ಅದು ಮಸಾಲೆ ರುಬ್ಬಿ ಹಾಕ್ಕೊಂಡಿದ್ದೀನಿ. ಇದನ್ನು ಅಕ್ಕಿ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ, ವಾಟೆವರ್ ಆ ಥರ ರೊಟ್ಟಿಗಳ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಾಲ್ಟ್ ಮುಂಚೆನೇ ನೆನೆಸಿಟ್ಟಿರೋದ್ರಿಂದ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಅಕ್ಕಿ ರೊಟ್ಟಿ ಜೊತೆ ಮಶ್ರೂಮ್ ಕರಿ ರೆಡಿ. ಹೇಗಿದೆ ನೋಡೋಣ.